ಮೊದಲನೇದಾಗಿ ಅನ್ಯಾಯ ಎಲ್ಲಿ ನಡೀತಾ ಇದೆ, ಅನ್ಯಾಯ ಎಲ್ಲಾಗ್ತಾ ಇದೆ, ಯಾವ ಪಾರ್ಟಿಯಿಂದ ಆಗ್ತಾ ಇದೆ ಅದನ್ನ ಫಸ್ಟ್ ತಿಳ್ಕೊಳ್ಬೇಕು. ಯಾರೋ ಮೊನ್ನೆ ಮಾತನಾಡಿದ್ದಾರೆ, ದಯಮಾಡಿ ಅವರು ತಿಳ್ಕೊಳ್ಬೇಕು, ತಿಳ್ಕೊಂಡು ನೀವು ಮಾತನಾಡ್ಬೇಕು ಕಾಂತರಾಜ್ರವ್ರೆ. ಈಗ ಒಂದು ಕಾಂಗ್ರೆಸ್ನ ಏಜೆಂಟ್ನ ರೀತಿ, ಕಾಂಗ್ರೆಸ್ನ ಗುಲಾಮರ ರೀತಿ ನೀವು ನಡ್ಕೊಳ್ತಾ ಇರೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಹಾಗಾಗಿ ಈ ಒಂದು ವಿಚಾರವನ್ನ ಇಲ್ಲಿಗೆ ಬಿಡೋದು ಒಳ್ಳೇದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿ ಶ್ರೀನಿವಾಸ್ ಪ್ರಸಾದ್ ಅಂತ ಹೇಳಿದ್ರೆ, ಸಾಹೇಬ್ರು ಅಂತ ಹೇಳಿದ್ರೆ, ಇಡೀ ಮೈಸೂರು ಭಾಗದಲ್ಲಿ ಒಂದು ದಲಿತ ಹುಲಿ ಅವರು. ಅವರನ್ನ ಕ್ಯಾಬಿನೆಟ್ ಇಂದ ತೆಗೆದಾಕಿ ಪ್ರಿಯಾಂಕ್ ಖರ್ಗೆ ಅವರು ಕೂತ್ಕೋತಾರೆ. ಆಗಾದ ಅನ್ಯಾಯಕ್ಕೆ ಇವ್ರು ಏನ್ ಮಾಡ್ತಾ ಇದ್ರು ಅವಾಗ? ಆಗ ಇವರು ನಮ್ಮ ದಲಿತರಾಗಿರ್ಲಿಲ್ವಾ? ಆಗ ಇವ್ರೇನ್ ಬೇರೆ ಜಾತಿಗೆ ಆಗ್ಬಿಟ್ಟಿದ್ರ? ಬೇರೆ ಇದಕ್ಕೆ ಕನ್ವರ್ಟ್ ಆಗಿದ್ರ? ಈಗೇನು ಈಗ ಜಾತಿ ವ್ಯಾಮೋಹ ಜಾಸ್ತಿ ಆಗಿದೆಯಾ ನಿಮ್ಗೆ? ಇವರು ಈಗ ಚಲವಾದಿ ನಾಡಿಸುವ ಆಪೋಸಿಷನ್ ಲೀಡರ್. ಅನ್ಯಾಯ ಆಗಿರೋದ್ರ ವಿಚಾರವಾಗಿ ಮಾತಾಡ್ಲೇಬೇಕು ಅವರು. ಈಗ ಅನ್ಯಾಯ ಮಾಡಿದಾನೆ ಅಂತ ಹೇಳ್ಬಿಟ್ಟು ನಮ್ಮ ಸಮುದಾಯದವರು ಅಂತ ಹೇಳ್ಬಿಟ್ಟು ಬಿಡಕ್ಕಾಗತ್ತೆ? ಅನ್ಯಾಯ ಆಗಿದೆ ಅಲ್ವಾ? ಅನ್ಯಾಯ ಆಗಿದ್ದಾಗ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನ ಓಪನ್ ಆಗಿ ಹೇಳ್ಬೇಕು. ಅನ್ಯಾಯ ಆಗಿದ್ರೆ ಅವ್ರಿಗೆ ತನಿಖೆ ಮಾಡಿಸಿ ಅಂತ. ಹಾಗಾಗಿ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಮೊದಲನೇದಾಗಿ ಒಂದು ವಿಷಯ ಏನು ಸ್ಪಷ್ಟಪಡಿಸ್ಬೇಕು ಅಂತ ಹೇಳಿದ್ರೆ, ಯಾವ ದಲಿತ ಸಂಘಟನೆಗಳಿದಾವಲ್ಲ, ಈ ಕಾಂಗ್ರೆಸ್ ಏಜೆಂಟಿನ ರೀತಿಯಾಗಿ ವರ್ತನೆ ಮಾಡೋದನ್ನ ಫಸ್ಟ್ ಬಿಡಬೇಕು. ಕಾಂಗ್ರೆಸ್ ಏಜೆಂಟ್ನ ರೀತಿ ಅವ್ರ ಪರವಾಗೇ ಮಾತಾಡೋ ಅಂಥದನ್ನು ಫಸ್ಟ್ ಬಿಡಬೇಕು. ಎರಡನೇದೇನಂತ ಹೇಳಿದ್ರೆ, ಮೈಸೂರಿನ ಭಾಗದ ವಿ ಶ್ರೀನಿವಾಸ್ ಪ್ರಸಾದ್ ಅಂತ ಹೇಳಿದ್ರೆ, ಸಾಹೇಬ್ರು ಅಂತ ಹೇಳಿದ್ರೆ, ಇಡೀ ಮೈಸೂರು ಭಾಗದಲ್ಲಿ ಒಂದು ದಲಿತ ಹುಲಿ ಅವರು. ಅವರನ್ನ ಕ್ಯಾಬಿನೆಟ್ ಇಂದ ಪ್ರಿಯಾಂಕ್ ಖರ್ಗೆ ಅವ್ರನ್ನ ತೆಗೆದಾಕಿ ಪ್ರಿಯಾಂಕ್ ಖರ್ಗೆ ಅವರು ಕೂತ್ಕೋತಾರೆ. ಆಗಾದ ಅನ್ಯಾಯಕ್ಕೆ ಇವ್ರೇನ್ ಮಾಡ್ತಾ ಇದ್ರು ಅವಾಗ? ಆಗ ಇವರು ನಮ್ಮ ದಲಿತರಾಗಿರ್ಲಿಲ್ವಾ? ಆಗ ಇವ್ರೇನು ಬೇರೆ ಜಾತಿಗೆ ಆಗ್ಬಿಟ್ಟಿದ್ರ? ಬೇರೆ ಇದಕ್ಕೆ ಕನ್ವರ್ಟ್ ಆಗಿದ್ರ? ಈಗೇನು ಈಗ ಜಾತಿ ವ್ಯಾಮೋಹ ಜಾಸ್ತಿ ಆಗಿದೆಯಾ ನಿಮಗೆ? ಮೊದಲನೇದಾಗಿ ಅನ್ಯಾಯ ಎಲ್ಲಿ ನಡೀತಾ ಇದೆ, ಅನ್ಯಾಯ ಎಲ್ಲಾಗ್ತಾ ಇದೆ, ಯಾವ ಪಾರ್ಟಿಯಿಂದ ಆಗ್ತಾ ಇದೆ ಅದನ್ನ ಫಸ್ಟ್ ತಿಳ್ಕೊಳ್ಬೇಕು. ಯಾರೋ ಮೊನ್ನೆ ಮಾತನಾಡಿದ್ದಾರೆ, ದಯಮಾಡಿ ಅವರು ತಿಳ್ಕೊಳ್ಬೇಕು, ತಿಳ್ಕೊಂಡು ನೀವು ಮಾತನಾಡಬೇಕು ಕಾಂತರಾಜ್ರವ್ರೆ. ಈ ವಿಚಾರವಾಗಿ ನೀವು ನಮ್ಮ ಕಾಂಗ್ರೆಸ್ಸಿನ ಪ್ರತಿಯೊಬ್ಬರೂ, ಕಾಂಗ್ರೆಸ್ಸಿನಲ್ಲಿರುವಂತಹ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ದಲಿತರು ತಿಳ್ಕೊಳ್ಬೇಕು. ಈ ಭಾಗದಲ್ಲಿ ಇಡೀ ಕರ್ನಾಟಕದಲ್ಲಿ SC/ST ಅನುದಾನನ ದುರ್ಬಳಕೆ ಮಾಡಿಕೊಂಡ್ರು. ಆಗ ನಿಮ್ಮ ಹೋರಾಟ ಬರಲಿಲ್ಲ. ನಮ್ಮ ಪ್ರಸಾದ್ ಸಾಹೇಬ್ರನ್ನ ಇದರಿಂದ ತೆಗೆದಾಕಿದ್ರು, ಸಂಪುಟದಿಂದ ತೆಗೆದಾಕಿದ್ರು. ಆಗ ನಿಮ್ಮ ಹೋರಾಟಗಳು ಬರಲಿಲ್ಲ. ಈಗ ಒಂದು ಕಾಂಗ್ರೆಸ್ನ ಏಜೆಂಟ್ನ ರೀತಿ, ಕಾಂಗ್ರೆಸ್ಸಿನ ಗುಲಾಮರ ರೀತಿ ನೀವು ನಡ್ಕೊಳ್ತಾ ಇರೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಹಾಗಾಗಿ ಈ ಒಂದು ವಿಚಾರವನ್ನು ಇಲ್ಲಿಗೆ ಬಿಡೋದು ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ರಾಜಕೀಯ ಪಕ್ಷಗಳು ಹೊಡೆದಾಳಕೊಂಡು ಅದಕ್ಕಿಂತ ಹೆಚ್ಚಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ, ನಾವು ಓಪನ್ ಆಗಿ ಚರ್ಚೆನೇ ಬಂದ್ಬಿಡೋಣ. ಯಾರು ಯಾವ ಪಾರ್ಟಿಯವರು ಯಾರು ಯಾವ ಸಮುದಾಯಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ ಅದರ ದಾಖಲಾತಿಗಳಿದ್ದಾವೆ. ನೇರವಾಗಿ ಚರ್ಚೆಗೆ ಬಂದ್ಬಿಡೋಣ, ಚರ್ಚೆನೇ ಮಾಡೋಣ. ದಾಖಲಾತಿಗಳ ಸಮೇತ ಅವರು ತಗೊಂಡ್ಬರ್ಲಿ, ನಾವು ತಗೊಂಡ್ಬರೋಣ. ತಗೊಬನ್ನಿ, ಆಯ್ತು ಬರಲಿ. ಅವರು ಸಹ ಚರ್ಚೆಗೆ ನೇರವಾಗಿ ಚರ್ಚೆಗೆ ಮಾಡೋಣ. ಚರ್ಚೆ ಮಾಡಿದ್ರೆ ಏನು ವಿಚಾರ ಅಂತ ಗೊತ್ತಾಗುತ್ತೆ. ಯಾವ ವಿಚಾರಗಳು, ಯಾರು ಅನ್ಯಾಯ ಮಾಡಿದ್ರು, ಯಾವ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತು, ನಮ್ಮ ಸಮುದಾಯಕ್ಕೆ ಎಷ್ಟು ಅನ್ಯಾಯ ಆಗಿದೆ, ಆ ಒಂದು ವಿಚಾರವಾಗಿ ನೇರವಾಗಿ ಬಂದ್ಬಿಡೋಣ. ಹಾಗಾಗಿ ಅಲ್ಲಿ ಇರುವಂತಹ ನಿಮ್ಮ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾದಂಥ ಪ್ರಿಯಾಂಕ್ ಖರ್ಗೆ ಅವರು ಅಲ್ಲೇನಾದರೂ ತಪ್ಪಾಗಿದ್ರೆ ಅದಕ್ಕೆ ತನಿಖೆ ಮಾಡ್ತಾರೆ. ಅದ್ರ ವಿರುದ್ಧವಾಗಿ ತನಿಖೆ ಆಗುತ್ತೆ. ಅದು ಏನಾಗುತ್ತೆ ಅದ್ರ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ. ಅದನ್ನು ಬಿಟ್ಬಿಟ್ಟು ನೀವಿಲ್ಲಿ ಬೇರೆ ರೀತಿಯಾಗಿ ಮಾತನಾಡೋದು. ಇವರು ಈಗ ಚಲವಾದಿ ನಾರಾಯಣಸ್ವಾಮಿ ಆಪೋಸಿಷನ್ ಲೀಡರು. ಅನ್ಯಾಯ ಆಗಿರೋದ್ರ ವಿಚಾರವಾಗಿ ಮಾತಾಡಲೇಬೇಕು ಅವರು. ಈಗ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಸಮುದಾಯದವರು ಅಂತ ಹೇಳ್ಬಿಟ್ಟು ಬಿಡೋಕ್ಕಾಗತ್ತಾ? ಅನ್ಯಾಯ ಆಗಿದೆ ಅಲ್ವಾ? ಅಲ್ಲಿ ಅನ್ಯಾಯ ಆಗಿದ್ದಾಗ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ಓಪನ್ ಆಗಿ ಹೇಳಬೇಕು. ಅನ್ಯಾಯ ಆಗಿದ್ರೆ ಅವ್ರಿಗೆ ತನಿಖೆ ಮಾಡಿಸಿ ಅಂತ. ಹಾಗಾಗಿ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಈ ಒಂದು ವಿಚಾರದಲ್ಲಿ ನೀವು ಮಾತನಾಡ್ತಿರೋದು ಕಾಂಗ್ರೆಸ್ಸಿನ ಏಜೆಂಟರ ರೀತಿಯೇ ಮಾತನಾಡ್ತಿದ್ದೀರಾ. ಆ ರೀತಿ ಮಾತನಾಡಬೇಕು ಅಂತಿದ್ರೆ ಆವಾಗ ಆ ಸಂದರ್ಭದಲ್ಲಿ ಯಾರು ನಮ್ಮ ಪ್ರಸಾದ್ ಸಾಹೇಬ್ರನ್ನ ತೆಗೆದ್ರಲ್ಲ ಕ್ಯಾಬಿನೆಟ್ಟಿಂದ, ಆ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಬೇಕಾಗಿತ್ತು ನೀವು. ನಮ್ಮ ಅನ್ಯಾಯ ಆಗಿದೆ ಅಲ್ವಾ, ಈ ಭಾಗದಲ್ಲಿ ಅವ್ರು ಎಷ್ಟು ನೋವು ತಿಂದರು. ಅದಾದ ನಂತರ ಕ್ಯಾಬಿನೆಟ್ಟಿಂದ ತೆಗೆದ ತಕ್ಷಣ ಪ್ರಸಾದ್ ಸಾಹೇಬ್ರು ನೋವು ತಿನ್ಕೊಂಡು ಅವ್ರ ಪಾಪ BJPಗೆ ಸೇರಿದ್ರು. ನಮ್ಗೆ ಆ ನೋವು ಗೊತ್ತಿದೆ. ನೀವು ಅದನ್ನು ಬಿಟ್ಟು ಬೇರೆ ಏನೋ ಡೈವರ್ಟ್ ಮಾಡೋಕ್ಕೆ, ರಾಜಕೀಯ ಲಾಭವನ್ನು ಪಡ್ಕೊಳ್ಳೋಕ್ಕೆ, ರಾಜಕೀಯ ತೆವಲಿಗಾಗಿ ನೀವು ಈ ರೀತಿಯಾಗಿ ಮಾತನಾಡಬಾರ್ದು. ಅವರು ದಲಿತ ಸಮುದಾಯದ ಟೀಕೆನೂ ಮಾಡಿಲ್ಲ. ಅವರು ನಮ್ಮ ಸಮುದಾಯದ ಈಗ ಒಂದು ನಮ್ಮ ನಾಯಕರಾಗಿದ್ದಾರೆ. ಆಪೋಸಿಷನ್ ಲೀಡರ್ ಕೊಟ್ಟಿದ್ದಾರೆ, ನಾಯಕರಾಗಿದ್ದಾರೆ. ಒಂದು ಮುಕ್ತವಾಗಿರುವಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಎಲ್ಲೇ ತಪ್ಪು ನಡೆದ್ರೂ ಅವರು ಪ್ರಶ್ನೆ ಮಾಡೋದು ಖಂಡಿತ. ಪ್ರಶ್ನೆ ಮಾಡಲೇಬೇಕು. ಅವರು ತಪ್ಪು ಎಲ್ಲಿ ನಡೆದ್ರೂ ನಿಷ್ಪಕ್ಷಪಾತವಾಗಿ ಪ್ರಶ್ನೆ ಮಾಡಬೇಕು. ಅವರು ಯಾವುದೇ ರೀತಿಯಾಗಿ ಯಾರ ಪರವಾಗೂ
ಇದು ಮಾಡಬಾರ್ದು, ಎಲ್ಲರ ಪರವಾಗೂ ಪ್ರಶ್ನೆ ಮಾಡುವಂಥ ರೀತಿ ಅವರಲ್ಲಿದೆ. ಹಾಗಾಗಿ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಪ್ರಶ್ನೆ ಮಾಡಿರೋದು ಸರಿ ಇದೆ, ಅವ್ರ ವಿರುದ್ಧವಾಗಿ ಪ್ರಶ್ನೆ ಮಾಡಿರೋದು ಸರಿ ಇದೆ, ಅವ್ರು ಕೇಳಿರೋದು ಸರಿ ಇದೆ. ಅಲ್ಲಿ ಕಾಣ್ತಾ ಇದೆ, ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ, ಮೈಸೂರಿನ ಜನತೆ ಅಂತ ದಡ್ರಲ್ಲ, ಕಾಣ್ತಾ ಇದೆ ಇವರು ಕಾಂಗ್ರೆಸ್ನ ಪರವಾಗಿಯೇ ಮಾತನಾಡ್ತಿದ್ದಾರೆ ಅನ್ನೋದನ್ನು ಕಾಣ್ತಾ ಇದೆ, ಗೊತ್ತಾಗ್ತಾ ಇದೆ, ವಿಷಯಗಳು ಗೊತ್ತಾಗ್ತಾ ಇದೆ. ಹಾಗಾಗಿ ಮಾತನಾಡಬೇಕಾದ್ರೆ ಒಬ್ಬ ದಲಿತ ಮುಖಂಡರು ಅಂತ ಹೇಳ್ತೀರಾ, ನೀವು ಮಾತನಾಡ್ಬೇಕಾದ್ರೆ ಒಂದು ತೂಕ ಇಟ್ಕೊಂಡು ಮಾತಾಡಿ, ನ್ಯಾಯಕ್ಕಾಗಿ ಮಾತಾಡಿ, ನೀವು ಅನ್ಯಾಯದ ಪರವಾಗಿ ಬರಬೇಡಿ. ಇಲ್ಲಾಗಿರೋದು ಯಾರೋ ಒಬ್ಬ ತೀರೋಗಿದ್ದಾರೆ, ಅವ್ರ ವಿಚಾರವಾಗಿ ಅವ್ರ ತನಿಖೆ ನಡೀತಾ ಇದೆ, ತನಿಖೆ ನಡೆಯಕ್ಕೆ ಬಿಡಬೇಕು. ವಿರೋಧ ಪಕ್ಷದ ನಾಯಕರು ಮಾತಾಡೋದು ಪ್ರಶ್ನೆ ಮಾಡೋದು ಸಹಜ. ಹಾಗಾಗಿ ಅದನ್ನು ಈ ವಿಚಾರವಾಗಿ ನೀವು ಇದನ್ನು ಮಾತನಾಡಬಾರ್ದು ಅಂತ ಹೇಳ್ತೇನೆ.